ಆ ಮಾಡಪ್ಪ ನೀನ್ ಬೇಕಾ ತಿನ್ಸು ಚೆನ್ನಾಗಿ ತಿನ್ಸಿ ಒಳ್ಳೆ ಗೂಳಿ ತರ ಬೆಳೆಸು. ಇಂತ ನಾಲ್ಕು ಕಾಳಿಗಳ ಸೇವೆ ಮಾಡಿ ನವಕೋಟಿ ನೋರಾಣಿ ಆಗೋಗ್ತೀನೇನೋ ಅನ್ನೋ ಭ್ರಮೆ ನಿನಗೆ. ಯಾಕತೆ ಹಾಗೆಲ್ಲ ಮಾತಾಡ್ತೀರಾ? ಇನ್ ಹೇಗೆ ಮಾತಾಡ್ಬೇಕು? ಇವನಿಗೆ ಊರಿಲ್ಲ ಸೂರಿಲ್ಲ, ಗಂಡ ಆಂಟಿ ಸೇರಿ ಇವನನ್ನ ಇಲ್ಲಿ ಕರ್ಕೊಂಡ್ಬಂದು ರಾಜ ವೈಭೋಗ ಮಾಡ್ತಿದ್ದೀರಾ. ಅಲ್ಲ, ಈ ಮನೆ ನಿಮ್ಮನ್ನ ಹೇಳೋರು ಕೇಳೋರು ಯಾರು ಇಲ್ಲ ಅಂತ ಅನ್ಕೊಂಡಿದ್ದೀರಾ? ಯಾಕೆ, ಏನೇ ಆಯ್ತು? ಆ ಬಾಯಿ ಸುಮ್ಮನೆ ಇರಲ್ವೇ ನೀನು? ಎಲ್ರು ನನ್ನ ಸುಮ್ಮನೆ ಹಚ್ಚೋದ್ರಲ್ಲೇ ಕಾಲ ಕಂಡುಬಿಡಿ. ಮನೆ ಹತ್ಕೊಂಡು ಉಳಿತಿದ್ರು ನಿಮ್ಗೆ ಯಾರಿಗೂ ಚಿಂತೆ ಇಲ್ಲ, ಬರೀ ನನ್ನ ಬೈತಾನೇ ಇರಿ. ಈಗ ಏನಾಯ್ತು? ನಿಮ್ಗೆ ಊಟ ಮಾಡಿಸ್ತಾ ಇದೆ ಮಾವ. ಅತ್ತೆ ಬಂದು ಇಬ್ರು ಇವನ್ನ ಗೂಳಿ ತರ ಬೆಳೆಸ್ತಾ ಇದಾರ ಅಂತ ಹೇಳ್ತಿದಾರೆ. ಎಲ್ಲ ನಮ್ಲಿ ನನ್ನ ಮೇಲೆ ಚಾಡಿ ಹೇಳಕ್ ಶುರು ಮಾಡ್ಕೊಂಡಿದ್ದೀನಿ. ಚಾಡಿಯಲ್ಲಿ ಹೇಳ್ದೆ ಅತ್ತೆ, ನೀವ್ ಹೇಳಿದೆ ಅಲ್ವಾ ನಾನು ಹೇಳಿದ್ದು. ಏ ಶಾಂತಿ, ಆ ಮಗು ಬಡಪಾಯಿ ಕಡೆ ಬೀದಿ ಪಾಲಾಗೋಗ್ತಾ ನಿನ್ ಪಾಪ ಇಲ್ಲಿ ಕರ್ಕೊಂಡ್ ಬಂದಿದ್ದಾರೆ. ಅಪ್ಪುಟ್ಟು ದೇಹ ಇಲ್ಲಿ ಓಡಾಡ್ತಾ ಇದ್ರೆ ನಿನ್ ಏನೇ ಕಾಯಿಲೆ? ಹೊಟ್ಟೆ ಉಳಿದು ಹೋಗುತ್ತೆ. ಮನೆ ಮಾಡ್ಕೊಂಡಿರೋದು ಮನೆಯವರೆಲ್ಲ ವಾಸ ಮಾಡೋದಕ್ಕೆ. ಸಿಕ್ದವರೆಲ್ಲ ಮನೇಲಿ ಬಂದು ಕುತ್ಕೊಳಕಲ್ಲ. ಹೀಗೆಲ್ಲ ಮಾತಾಡಬಾರ್ದು. ನಾನು ಹೀಗೆ ಮಾತಾಡು. ಅಲ್ಲ, ನಾನ್ ನಿಮ್ಮನ್ನ ಒಂದ್ ಮಾತು ಕೇಳ್ತೀನಿ, ಅದಕ್ಕೆ ಉತ್ತರ ಕೊಡಿ. ಅಲ್ಲ, ನಮ್ ಮನೇಲಿ ಇಷ್ಟೊಂದು ದೇವ್ರ ಫೋಟೋ ಇದೆಯಲ್ಲ, ಅದ್ರಲ್ಲಿ ಅಕಸ್ಮಾತ್ ಆಗಿ ಒಂದ್ ದೇವ್ರ ಫೋಟೋ ಹೊಡೆದೋದ್ರೆ ಏನ್ ಮಾಡ್ತೀರಾ? ಪಿನ್ನಾಗಿರೋ ಫೋಟೋ, ಹೊಡೆದೋಗಿರೋ ಫೋಟೋ ದೇವಸ್ಥಾನಕ್ಕೆ ಕೊಟ್ರೆ ತಗೋತಾರ? ಹೊಡೆದೋಗಿರೋದನ್ನ ಪೂಜೆ ಮಾಡ್ಬಾರ್ದು, ಅರಳಿ ಮರದ ಕೆಳಗಡೆ ಇಟ್ಬಿಟ್ಟು ಹೋಗಿ ಅಂತಾರೆ ಅಲ್ವೇ? ಅಲ್ಲ, ಬೆರಕು ಬಿಟ್ಟಿರೋ ದೇವ್ರ ಫೋಟೋನೇ ಮನೇಲಿ ಇಟ್ಕೋಬಾರ್ದು ಅಂತ ಹೇಳ್ತಾರೆ. ಅಂತಂದ್ರೆ ಇವ್ರನ್ನ ಮನೇಲಿ ಇಟ್ಕೊಳಕ್ ಆಗುತ್ತಾ? ಅಲ್ಲ, ನ್ಯಾಯವಾ ಧರ್ಮವಾ ನೀವ್ ಆಡೋ ಮಾತಲ್ಲಿ? ಈಗ ಹೇಳಿ ಉತ್ತರವಾ? ಉತ್ತರ ಕೊಡಕ್ಕೆ ಏನಿದೆ? ಏನು ಇಲ್ಲ. ಕಡೆಗೂ ನಿನ್ ಬಾಯಲ್ಲಿ ಅವನ್ ದೇವ್ರು ಅಂತ ಬಂತಲ್ಲ, ಅವಲಕ್ಕಿಗೆ ಹಾಲು ಹಾಕೊಂಡು ತಿಂದಷ್ಟೇ ಸಂತೋಷ ಆಯ್ತು. ನಾನು ಕೊಟ್ಟಿದ್ದು ಉದಾಹರಣೆ ಅಷ್ಟೇ. ಆದ್ರೆ ಅದರಲ್ಲಿ ಒಂದು ಸ್ವಾರಸ್ಯ ಇದೆ ಕಣೆ, ಪ್ರೇತಾತ್ಮವೇ. ಪ್ರೇತಾತ್ಮ? ಯಾರ ಪ್ರೇತಾತ್ಮ? ನಾನ ಪ್ರೇತಾತ್ಮ? ಪರಮಾತ್ಮರನ್ನ ಗುಡ್ಸಕ್ಕಾಗದೆ ಇರುವಂತಹ ಎಲ್ಲಾ ಜೀವಿಗಳುವೆ ಪ್ರೇತಾತ್ಮವೇ. ತಿಳ್ಕೊಳೆ ದಡ ಶಿಖಾಮಣಿ. ದೇವ್ರ ಫೋಟೋ ಅರಳಿ ಮರದ ಬುಡದಲ್ಲೇ ಇರಲಿ, ಎಕ್ಕದ ಗಿಡದ ಪಕ್ಕದಲ್ಲೇ ಇರಲಿ, ನೋಡಿದ ತಕ್ಷಣ ಕೈ ಮುಗಿದು ಅಪ್ಪಾ ತಂದೆ ನಿನ್ನ ಆಶೀರ್ವಾದನ ಮೇಲೆ ನಿಂತ ಬೇಡ್ಕೊಡುವಂತ ಸಂಸ್ಕೃತಿ ಕಣೆ ನಮ್ದು. ಭಗವಂತನ ಆಶೀರ್ವಾದ ಬೇಕು, ಆದ್ರೆ ಭಗವಂತನೇ ಬೇಡ ಅಂದ್ರೆ ಹೇಗೆ ಶಾಂತಿ? ಏನೇ ಋಣ ಇಲ್ದೇನೆ ಯಾರು ಯಾರ ಮನೆಗೂ ಹೋಗಲ್ಲ, ಒಂದ್ ಅಗಳನ್ನೂ ತಿನ್ನಲ್ಲ. ಅದಕ್ಕೆ ಬಂದಿದ್ದಾನೆ. ಸರಿ ಹೋಯ್ತು. ಇವನು ಈ ಮನೆ ಮಗು ಅಂತ ಈ ಮನೆನೇ ಇವನ ಹೆಸರು ಬರ್ಕೊಟ್ಬಿಡಿ. ಋಣ ಇದೆ ಅನ್ಕೊಂಡು. ಮನೆ ಯಾಕೆ ಬರ್ಕೊಡ್ಬೇಕೆ? ಬಾಯ್ ಬಿಡಕ್ಕೆ ಮನಸ್ಸನ್ನ ಕೊಡೆ. ದೊಡ್ಡ ಮನಸ್ಸಲ್ಲಿ ಒಂದ್ ಪುಟ್ಟ ಜಾಗ ಕೊಡೆ ಆ ಮಗುಗೆ. ಬೇರೆ ಏನ್ ಕೇಳುತ್ತೆ ಆ ಮಗು ನಿನ್ನ? ಏನಾ ನೀನ್ ಇನ್ನೂ ಹೋಗಿಲ್ವಾ? ಅಲ್ಲ, ಇಲ್ಲೇ ಇದೆಯಲ್ಲ ಪಟಿಂಗ. ಬಾಯಿಗೆ ಬಂದಾಗೆಲ್ಲ ಮಾತಾಡ್ಬೇಡಿ ಮನೋಜ್ ಅವ್ರೆ. ಏನ್ ಪಟ್ಟಿಂಗ್ ಅಂತೆಲ್ಲ ಹೇಳ್ತಿದ್ದೀರಾ? ಸುಮ್ನೆ ಇರಮ್ಮ ಮೀನಮ್ಮ ನೀನು. ಇತ್ತೀಚೆಗೆ ನೀವು ಇಷ್ಟ ಬಂದಾಗೆಲ್ಲ ನಡ್ಕೊಂಡು ಶುರು ಮಾಡ್ಬಿಟ್ಟಿದ್ದೀರಾ. ರಜೆ ಸರಿ ಹೋಗಿದ್ರೆ ಬಿಟ್ಟು ಬರ್ತೀನಿ ಅಂತ ಕರ್ಕೊಂಡು ಹೋದ್ರಲ್ಲ. ಅವ್ರ ಅಜ್ಜಿ ಮೈ ಮೇಲೆ ಪಿಟಿ ಉಷಾ ಬಂದಿಲ್ಲಂತೆ. ಪಿಟಿ ಉಷಾ ಅದಕ್ಕೆ ಸೆರಗನ್ ಎತ್ತಿ ಸೊಂಟಕ್ಕೆ ಸಿಕ್ಕಾಕಿಸ್ಕೊಂಡು ಹಾಸ್ಪಿಟಲ್ ಓಡೋಗ್ಬಿಟ್ಲಂತೆ. ಅಯ್ಯೋ, ಹಂಗಾದ್ರೆ ಈ ಕೀಟ ನಮ್ ತಲೆ ಮೇಲೆ ಇರುತ್ತಾ? ಮಕ್ಳು ಮನೆಗೆ ತಲೆಗೆ ಕೀಟ ಅಲ್ಲ ರೀ, ಕಿರೀಟ. ಮಕ್ಳು ಬೆಲೆ ನಿಮ್ಗೆ ಗೊತ್ತಿಲ್ಲ, ಸುಮ್ನೆ ಏನೇನೋ ಮಾತಾಡ್ಬೇಡಿ. ಸುಮ್ನೆ ಇರಮ್ಮ ನೀನು. ಅಲ್ಲ, ಕಂಡೋರ್ ಮಕ್ಳನ್ನ ನಾವ್ ಯಾಕೆ ಸಾಕ್ಬೇಕು ಅಂತ? ಸಿಕ್ಕಿಂದೇ ಇರೋ ಮಗುನ ನೋಡ್ಕೊಳ್ಳೋದ್ರಲ್ಲಿ ಯಾವ ತಪ್ಪು ಇಲ್ಲ. ಸರಿ, ಹಂಗಂದ್ರೆ ಅನಾಥಾಶ್ರಮದಲ್ಲಿ 100 ಜನ ಮಕ್ಳಿರ್ತಾರೆ, ಕರ್ಕೊಂಡ್ಬಂದು ಸಾಕ್ಬಿಡಿ ಎಲ್ರು. ಇವನು ಈ ಮನೇಲಿ ಇರಬಾರ್ದು. ನಾವ್ ಓಡಾಡ್ಬೇಕಾದ್ರೆ ಸೋಫಾ ಚೇರಲ್ಲಿ ಅಡ್ಡ ಸಿಗ್ತಾ ಇರುತ್ತೆ, ಅದ್ರ ಮಧ್ಯ ಇವನ್ ಬೇರೆ. ಹುಡುಗ ಹೋಗ್ತಾರೆ ಇಲ್ಲಿಂದ. ಅವನನ್ನ ಇಲ್ಲಿಂದ ಕಳ್ಸೋದಕ್ಕೆ ನೀವ್ ಯಾರೀ? ಅಲ್ಲ, ಯಜಮಾನ್, ಈ ಮನೆ ಯಜಮಾನ್ ಇದೀನಿ, ಮನೆ ಹಿರಿ ಮಗ. ಅಮ್ಮ, ಈ ಹುಡುಗನ ಏನ್ ಮಾಡ್ಲಿ ನೀನೇ ಹೇಳು. ಇದನ್ನ ಕರ್ಕೊಂಡು ಹೋಗಿ ಯಾವ್ದಾದ್ರು ಅನಾಥ ಆಶ್ರಮದಲ್ಲಿ ಬಿಟ್ಬಿಟ್ಟು ಬಂದ್ಬಿಡು ಹೇಳ್ತೀನಿ. ಅದನ್ನ ನೀನ್ ಯಾಕೆ ಹೇಳೋದು? ನಾನ್ ಹೇಳ್ದೆ ಊರ್ಗೊಬ್ಳೆ ಪದ್ಮಾವತಿ ಅಂತ ಅನ್ನಿಸ್ಕೊಂಡೋಳ್ ಬಂದ್ ಹೇಳ್ತಾಳ. ಇದು ನನ್ನ ಮನೆ, ಇವನ್ ತಿಂತಾ ಇರೋದು ನನ್ನ ಮನೆ ಅನ್ನ. ಕ್ರಿಶ್, ಇರುಪ್ಪ, ನೀನು ಊಟ ಮಾಡಿಲ್ಲ, ಊಟ ಮಾಡ್ಕೊಂಡು ಹೋಗಪ್ಪ. ನೋಡ್ದ ಅವ್ನು ದುರಾಕಾರನ. ನಾನು ಮಾತಾಡ್ತಾ ಇದ್ರು ಅರ್ಧದಲ್ಲಿ ಎದ್ದೋಗ್ತಾನೆ. ಏನಂತೆ ಊಟ ಮಾಡ್ತಿರೋ ಮಗುನ ಅರ್ಧದಲ್ಲಿ ಎದ್ದೋಗೋ ಹಾಗೆ ಮಾಡ್ಬಿಟ್ರಲ್ಲ. ಪಾಪಾತೆ ಇದು. ನೀನ್ ನನಗೆ ಪಾಪ ಪುಣ್ಯದ ಬಗ್ಗೆ ಹೇಳ್ಕೊಡ್ಬೇಡ ತಾಯಿ. ಸಿಕ್ತವ್ರನ್ನ ಮನೆಗ್ ಕರ್ಕೊಂಡ್ ಬಂದ್ಬಿಟ್ಟು ಈಗ ನನಗೆ ಪಾಪ ಸಿಕ್ಕೊಳುತ್ತೆ ಅಂತ ಹೇಳ್ತಿದ್ಯಲ್ಲ ನಂಗ್ಲಿಂತಂದು. ಕ್ಯಾನ್ಸರ್ ಅಂತ ಮಾನಕ ಕಾಯಿಲೆಗೂ ಔಷಧಿ ಹಿಡಿದ್ರು. ಆದ್ರೆ ನೀನಲ್ಲಿ ಇದೆಯಲ್ಲ ಕೆಟ್ಟತನ, ಅದಕ್ಕೆ ಮಾತ್ರ ಯಾರೋ ಔಷಧಿ ಕೊಡಕ್ಕಾಗ್ತಿಲ್ಲ. ನೆನ್ಪಿಟ್ಕೋ, ಒಂದಲ್ಲ ಒಂದು ದಿವಸ ಅದು ನಿನ್ನನ್ನೇ ಕಿತ್ಕೊಂಡು ತಿನ್ನತ್ತೆ. ಇವತ್ತು ಹೇಗೆ ನೀನು ಆ ಮಗುನ ಆಶ್ರಮಕ್ಕೆ ಸೇರಿಸು ಅಂತ ಪಡ್ಕೊಂಡಿದ್ಯೋ, ನಾಳೆ ಗ್ಯಾರಂಟಿ ನೀನೇ ವೃದ್ಧಾಶ್ರಮಕ್ಕೆ ಸೇರುವಂತ ಸ್ಥಿತಿ ಬಂದೇ ಬರುತ್ತೆ ಕಣೆ. ಏನಪ್ಪ ನೀನು? ನಾನು ಈ ಮನೇಲಿ ಇರೋವರೆಗೂ ಅಮ್ಮಂಗೆ ಅಂತ ಕಾಲ ಯಾಕೆ ಬರುತ್ತೆ? ಅಯ್ಯೋ ಮನೆ ಹಾಳ ಮೂರ್ಖನೇ, ದಂಡ ಶಿಖಾಮಣಿ. ಅಮ್ಮನ್ನ ವೃದ್ಧಾಶ್ರಮಕ್ಕೆ ಏನಾದ್ರು ಕಳೆದು ಆಗಿದ್ರೆ ನಮ್ಮ ಮನೇಲಿ ನೀನೇ ಕಣೋ. ರವಿ ಸೂರ್ಯ ಆಗ್ ಮಾಡಲ್ಲ, ಖಂಡಿತ ಭಾನುಮುಖಿ ನನಗೆ ಚೆನ್ನಾಗಿದೆ. ಅಮ್ಮ ಇಲ್ಲಿ ನೋಡಿಲಿ. ನಾನು ಹಾಗೆಲ್ಲ ಮಾಡಲ್ಲಮ್ಮ, ನನ್ ನಂಬು. ಗೊತ್ತು ಕಂಡ ನೀ ನಂಗೆಲ್ಲ ಮಾಡಲ್ಲ ಅಂತ ಇವ್ರು ಏನೇನೋ ಮಾತಾಡ್ತಾರೆ. ಮೊನ್ನೆ ಊಟ ತರ್ತಾನೆ ಅಂತ ಕಾದು ಆಮೇಲೆ ಕಾಯಿ ಹತ್ರ ಬಾಯ್ ಬಿಟ್ಕೊಂಡು ಕೂತಿದ್ದನ್ನ ನಾನೇ ನನ್ ಕಣ್ಣಾರೆ ನೋಡಿದ್ದೀನಿ. ಅದು ಎಲ್ಲೋ ಒಂದಿನ ಹಾಗಾಗಿರುತ್ತಪ್ಪ. ಬಿಡೋ ಮನೋಜ, ನೀನ್ ಅದಕ್ಕೆಲ್ಲ ತಲೆ ಕೆಡಿಸ್ಕೊಬಿಡಪ್ಪ. ಅಮ್ಮ, ಅವನಿಗೆ ಮಾತ್ರ ಸುಮ್ನೆ ಬಿಡಲ್ಲ ನಾನು. ಮನೆಯಿಂದ ಆಚೆ ಕಳಿಸ್ಬಿಡ್ತೀನಿ. ಅದಕ್ಕೆ ನಾನ್ ಒಪ್ಪಲ್ಲ. ನೀನ್ ಒಪ್ಪಲ್ಲ ಅಂತಂದ್ರೆ ನಿನ್ ಗಂಡ ನೀನು ಬೇರೆ ಮನೆ ಮಾಡ್ಕೊಂಡು ಅಲ್ಲೋಗಿ ಸಾಕಿ ಅವನನ್ನ. ಅದನ್ನ ಕೇಳಕ್ಕೆ ನೀನ್ ಯಾವ ಊರ್ ಪುಟ್ಕೋತೀನ? ಎಲ್ಲೋ ಇರೋ ಹುಡುಗ ಬೀದಿ ಪಾಲ್ ಆಗ್ಬಾರ್ದು ಅಂತ ಪಾಪ ಮನೆ ಕರ್ಕೊಂಡ್ ಬಂದವರು ಸೂರ್ಯ ಮೀನಾ. ನೀನ್ ಮತ್ತೆ ಅವನ್ನ ಬೀದಿ ಪಾಲ್ ಮಾಡಕ್ ಕೊಡ್ತಾ ಇದ್ಯಾ? ಅಯ್ಯೋ ಮನೋಜ, ನೀನ್ ಇವ್ ಮಾತಿಗೆಲ್ಲ ಕಿವಿ ಕೊಡ್ಬೇಡ ಕಣ. ಅದನ್ನ ಕರ್ಕೊಂಡೋಗಿ ಆಶ್ರಮ ಸೇರಿಸ್ಬಿಟ್ಟು ಹೇಳ್ತೀನಿ. ರೋಹಿಣಿ, ನೀನೇನು ಹೇಳ್ತೀಯಾ? ನಾನೇನು ಹೇಳಿ ಮನೋಜ್? ನೀನ್ ಏನು ಹೇಳ್ಬೇಡ, ನಾನೇ ಒಂದು ಸೂಪರ್ ಡೂಪರ್ ಐಡಿಯಾ ಮಾಡ್ತೀನಿ.
ಬಾ ನನ್ ಜೊತೆ ಇಲ್ಲಿಗೆ ಹೇಳ್ತೀನಿ ಬಾ ಅಮ್ಮ ಬೈ ಬೈ ಬ್ಲೆಸ್ ಮೀ ಚೆನ್ನಾಗಿರಪ್ಪ. ಬಾ ಬಾರಮ್ಮ ಏನು ಮೀನಾ ನೀನೇನ್ ತಲೆ ಕೆಡಿಸ್ಕೊಬಿಡ ತಾಯಿ. ಸೂರ್ಯನ ದಾಟಿ ಇವ್ರು ಅದ್ ಹೇಗ ಮಗುನ ಮುಟ್ತಾರೋ ನಾನು ನೋಡ್ತೀನಿ. ಏ ಕ್ರಿಶ್ ಬಿಡತ್ತೆ ಹುಷಾರು, ಅದ್ರ ಹತ್ರ ಹೋಗ್ಬಾರ್ದು ಕ್ರಿಶ್. ಮೀನಾ ನಿಜವಾಗ್ಲೂ ಅವ್ರ ಅಜ್ಜಿ ಎಲ್ಲೋಗಿದ್ರ ಅಂತ ಗೊತ್ತಿಲ್ವಾ? ಇಲ್ಲ ಅಮ್ಮ, ನಾವು ಹುಡುಕ್ತಾನೆ ಇದೀವಿ. ಅವ್ರ ಅಜ್ಜಿ ಎಲ್ಲಿ ಹೋದ್ರು? ಈ ಹುಡುಗನ ನಮ್ಮ ಹತ್ರ ಯಾಕೆ ಬಿಟ್ಟು ಹೋದ್ರು ಒಂದು ಗೊತ್ತಾಗ್ತಿಲ್ಲ ಅಮ್ಮ. ಆದ್ರೆ ಪಾಪ ಅಮ್ಮ, ಈ ಹುಡುಗ ತುಂಬಾ ಚೂಟಿಯಾಗಿದ್ದಾನೆ ಕಣೆ. ಅಪ್ಪ ಇಲ್ಲ,